नमः पद्मायै नमः पद्मसहोदर्यै नमः ललितायै नमः दारिद्र्यनाशिने नमः कुमारायै नमः शाम्भवे नमः सुमुखायै नमः ॐ कात्यायनाय विद्महे कन्याकुमारी धीमहि तन्नो दुर्गे प्रचोदयात् अभायितदेवताभ्यो नमः ॐ श्रीयै नमः उमायै शरण्यै नमः विजयायै नमः जयायै नमः इन्द्रण्यै नमः चामुण्डे नमः भैरवायै नमः भुवनेश्वर्यै नमः नित्यायै नमः तदनायै नमः महेश्वरप्रियायै नमः महा त्रिपुरसुन्दर चामुण्डेश्वरी देवताभ्यो नमः यथाशक्ति अष्टोत्तरपूजानि समर्पयामि अतः महालक्ष्मी देवताभ्यो नमः ओं प्रकृते नमः विकृते नमः विद्यायै नमः सर्वभूतप्रभवात्मे नमः वाचे नमः वनस्पतिरसोद्भूतो गन्धाढ्यो गन्ध उत्तमः आग्रेयं सर्वदेवानां धूपोऽयं प्रदीक्षत दिव्यधूपमाग्रापयामि प्रत्यक्षदीपं संदर्शयामि अवायितदेव ಚಾಮುಂಡೇಶ್ವರಿ ಶಾಸಕರಾದ ಜಿಡಿ ದೇವರು ಆಗಮಿಸಿದ್ದಾರೆ. ತುಂಬ ಹೃದಯದ ಸುಸ್ವಾಗತಗಳು. ರಾಧಮ್ಮ ಅವರು ದಯವಿಟ್ಟು ಎಲ್ಲ ಇದ್ರು ವೇದಿಕೆ ಬಳಿ ಬರಬೇಕು. ನಾಲ್ಕನೇ ಹಂತದಲ್ಲಿ ನಮ್ಮ ಮಾಲಾ ಮಹೇಂದ್ರ ಮಹಿಳಾ ರಾಧಾ ಜೇನುಗೂಡು ಸೇವಾ ಸಮಿತಿ ವತಿಯಿಂದ ಎಲ್ಲರೂ ಕೂಡ ಒಟ್ಟಾಗಿ ಸೇರಿ ತಾಯಿ ಚಾಮುಂಡೇಶ್ವರಿ ನಾಡದೇವತೆಯ ಒಂದು ಪೂಜಾ ಕಾರ್ಯಕ್ರಮವನ್ನು ಈ ಭಾಗದ ಎಲ್ಲ ಜನರನ್ನು ಕೂಡ ಸೇರಿಸಿ ಬಹಳ ಭಕ್ತಿಯಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಆಷಾಢ ಮಾಸದಲ್ಲಿ ಒಂದು ತಿಂಗಳು ಪೂರ್ತಿ ತಾಯಿ ಮೈಸೂರಿನಲ್ಲಿರ್ತಕ್ಕಂಥ ನೆಲೆಸಿರ್ತಕ್ಕಂಥ ಚಾಮುಂಡಿ ಬೆಟ್ಟದ ಮೇಲೆ ನೆಲೆಸಿರ್ತಕ್ಕಂಥ ಚಾಮುಂಡೇಶ್ವರಿಯನ್ನು ಎಲ್ಲ ವಾರ್ಡ್ಗಳಲ್ಲಿ ಮೊಹಲ್ಲಾಗಳಲ್ಲಿ ಬೀದಿಗಳಲ್ಲೂ ಕೂಡ ಆ ತಾಯಿ ಪಾರ್ವತೀ ದೇವಿ ಸೃಷ್ಟಿ ಮಾಡಿರ್ತಕ್ಕಂಥ ತಾಯಿ ಚಾಮುಂಡೇಶ್ವರಿ ಬಹಳ ಭಕ್ತಿಯಿಂದ ನಾಡಿನ ಜನತೆ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದಾರೆ. ಆ ತಾಯಿ ಆಶೀರ್ವಾದದಿಂದ ಭೀಕರವಾದಂಥ ಬರಗಾಲ ಇತ್ತು. ಎಲ್ಲರಿಗೂ ಕೂಡ ಸಮೃದ್ಧವಾದಂಥ ಮಳೆಗಳು ನದಿಗಳು ತುಂಬಿ ಉಕ್ಕಿ ಹರಿತಾ ಇದ್ದಾವೆ. ಎಲ್ಲರಿಗೂ ಕೂಡ ತಾಯಿ ಆರೋಗ್ಯವನ್ನು ಕೊಡಲಿ, ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿಯನ್ನು ಕೊಡಲಿ. ಎಲ್ಲ ಮುಂದಿನ ಯುವ ಯುವಗಳು ಕೂಡ ಒಳ್ಳೆಯ ಸನ್ಮಾರ್ಗದಲ್ಲಿ ನಡೆಯುವಂಥ ಒಳ್ಳೆಯ ಉತ್ತಮ ಪ್ರಜೆಗಳಾಗಲಿ. ಎಲ್ಲರೂ ಕೂಡ ಒಂದಾಗಿ ಒಟ್ಟಾಗಿ ಪ್ರೀತಿಯಿಂದ ವಿಶ್ವಾಸದಿಂದ ಎಲ್ಲರಿಗೂ ಕೂಡ ತಾಯಿ ಆಶೀರ್ವಾದವನ್ನು ಮಾಡಿ ಎಲ್ಲರಿಗೂ ಸಕಲ ಸನ್ಮಾನಗಳನ್ನುಂಟು ಮಾಡಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಈ ಸಂಘದವರು ಭಾಳ ಯಶಸ್ವಿಯಾಗಿ ಆ ತಾಯಿಯನ್ನು ಭಕ್ತಿಯಿಂದ ಕಷ್ಟಪಟ್ಟು ಇಷ್ಟೊಂದು ಅತ್ಯುತ್ತಮವಾಗಿ ಈ ಸೇವಾ ಕಾರ್ಯಕ್ರಮವನ್ನು ಮಾಡ್ತಾ ಇರ್ತಕ್ಕಂಥ ಅವರಿಗೆ ಆ ತಾಯಿ ಚಾಮುಂಡೇಶ್ವರಿ ಸಕಲ ಸನ್ಮಾನಗಳನ್ನು ಉಂಟು ಮಾಡಲಿ ಅಂತೇಳಿ ಅವ್ರಿಗೂ ಕೂಡ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ತಾರೆ. ವರ್ಧಂತ್ಯೋತ್ಸವ ಅಮ್ಮನವ್ರದ್ದು ನಾಳೆ 10 ಗಂಟೆಗೆ ತೇರು ಪ್ರಾರಂಭ ಆಗುತ್ತೆ. ಆ ತಾಯಿ ವರ್ಧಂತ್ಯೋತ್ಸವ ಜನ್ಮದಿನ ನಾಳೆ ಚಾಮುಂಡೇಶ್ವರಿ ಬೆಟ್ಟದ ಮೇಲೆ ತೇರು. ದ್ವಾರಯಾ ರತ್ನೇ ಸಮಾಭವತೆ ದ್ವಸಂವತ್ಸರಃ ಸಂವತ್ಸರಮೇವಾರಂಭೆ ಮೌಂಜೇ ಭವತೆ ಊರ್ಧ್ವೈ ಮುಂಜಾಃ ಊರ್ಧ್ವಮೇವಾರಂಭೆ चित्ता नक्षत्रं भवते चित्तं वाहे तत्कर्म यदश्यमे वेद संरब्धः हिरण्यपात्रं मदो पूर्णं ददातवे नमो नमः कात्यायनाय विद्महे कन्याकुमारी धीमहि तन्नो दुर्गे प्रचोदयात् अभायित श्री चामुण्डेश्वरी देवताभ्यो नमः आनन्दकरकर्पूरमङ्गल निराजनं समर्पयामि ॐ जैन्दिरा रमण गोविन्द आञ्जनेय वरद गोविन्द
ರಕ್ಷಾಂ ಧಾರಯಾಮಿ ನಮಸ್ಕಾರಾಣಿ ಸಮರ್ಪಯಾಮಿ. ಇದು 16ನೇ ವರ್ಷ ಆದ ಆಷಾಢ ಶುಕ್ರವಾರದ ಮಹೋತ್ಸವನ ಹಮ್ಮಿಕೊಂಡಿದ್ದೀವಿ. ತುಂಬಾ ಭಕ್ತಾದಿಗಳು ಬಂದಿದ್ದಾರೆ. ತುಂಬಾ ಚೆನ್ನಾಗಿದೆ. ಲಾಸ್ಟ್ ಇಯರ್ಗಿಂತ ಈ ವರ್ಷ ತುಂಬಾ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದಾರೆ. ತುಂಬಾ ವಿಜೃಂಭಣೆಯಿಂದ ನಡೀತಾ ಇದೆ. ನಮಗೆಲ್ಲ ತುಂಬಾ ಖುಷಿಯಾಗಿದೆ. ಪೂಜೆ ತುಂಬಾ ಚೆನ್ನಾಗಿ ನಡೀತು. ಭಕ್ತಾದಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದಾರೆ. ಹೀಗೆ ಇನ್ನ 3 ದಿನ ಇರುತ್ತೆ. ನಾಳೆ ಸಾಟರ್ಡೆ ಸಂಡೇ ಇನ್ನೂ 2 ದಿನ ಇರುತ್ತೆ. 3 ದಿನನೂ ಭಕ್ತಾದಿಗಳು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಎಲ್ಲಾದ್ರಲ್ಲೂ ಭಾಗವಹಿಸಬೇಕು. ಹೌದು, ಪ್ರದರ್ಶನ 16 ವರ್ಷದಿಂದ ಮಾಡ್ಕೊಂಡ್ ಬರ್ತೀವಿ. ತುಂಬಾ ಚೆನ್ನಾಗಿದೆ. ನಾವು ಹಾಗೆ ಹೇಳಿದ್ನಲ್ಲ, ಲಾಸ್ಟ್ ಇಯರ್ ತರನೇ ವರ್ಷಕ್ಕೂ ನಮ್ಗೆ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ. ಸ್ಟಾರ್ಟಿಂಗು ಒಂದು 500ರಿಂದ 1000 ಜನಕ್ಕೆ ಅನ್ನ ಸಂತರ್ಪಣೆನ ಮಾಡ್ಕೊಂಡಿದ್ವಿ. ಈ ವರ್ಷ ಸುಮಾರು 16 ವರ್ಷ ಆಗಿದೆ. ಈ ವರ್ಷ 5000 ಜನಕ್ಕಂಟ ನಾವೆಲ್ಲ ಅರೇಂಜ್ಮೆಂಟ್ ಎಲ್ಲ ಮಾಡಿದೀವಿ. 5000 ಜನಕ್ಕಂಟ ಬಂದು ಭಕ್ತಾದಿಗಳು ಅನ್ನ ಸಂತರ್ಪಣೆನ ಸ್ವೀಕರಿಸ್ಕೋಬಹುದು. ಇವತ್ತು ಮೊದಲನೇ ದಿನ ಆಷಾಢ ಶುಕ್ರವಾರ. ಇವತ್ತೇ ಮೇನ್ ಸ್ಪೆಷಲ್ಲು. ನೆನ್ನೆ ಚಾಮುಂಡೇಶ್ವರಿ ನಾವು ಕರ್ಕೊಂಡು ಬಂದಿದ್ದೀವಿ. ಕರ್ಕೊಂಡು ಇವತ್ತೆಲ್ಲ ಅಲಂಕಾರ ಮಾಡಿ, ಚಾಮುಂಡಿ ಬೆಟ್ಟದಲ್ಲಿ ಹೇಗೆ ನಡೀತೀಯೋ ಅದೇ ಥರನೇ ಇಲ್ಲಿ ಎಲ್ಲ ಪೂಜೆ ಎಲ್ಲ ಮಾಡಿ ಅಲಂಕಾರ ಮಾಡಿ ತುಂಬ ಚೆನ್ನಾಗಿ ಕೂರಿಸಿದ್ದೀವಿ. ಅಮ್ಮನೂ ತುಂಬ ನಂಗಾಗ್ತಾ ಇದ್ದಾರೆ. ನೀವೇ ಹಿಂದೆಗಡೆ ನೋಡ್ಬೋದು. ಹಂಗೆ ಚಾಮುಂಡಿ ಬೆಟ್ಟದಲ್ಲಿ ಹೇಗೆ ಎದ್ದು ಕಾಣಿಸ್ತಾರೋ ಆ ಥರನೇ ಕುಂತಿದ್ದಾಳೆ ಅಮ್ಮ ಬಂದು. ಇವಾಗ ಏನ್ರಿ, ಇಡೀ ಮೈಸೂರು ಜನಕ್ಕೆಲ್ಲ ಒಳ್ಳೇದು ಮಾಡ್ಲಿ ಚಾಮುಂಡೇಶ್ವರಿ. ನಮ್ಮ ಕುಟುಂಬಕ್ಕೂ ಒಳ್ಳೇದು ಮಾಡ್ಲಿ. ಎಲ್ಲಾರ್ಗು ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡ್ಲಿ ಅಂತ ಕೇಳ್ತೀನಿ. ಮಾಲಾ ಮಹೇಂದ್ರ, ರಾಧಿಕಾ ಸಂದಿಲ್, ಚೈತ್ರ, ಭವ್ಯ, ನತೀಶ್, ನವೀಶ್, ಯಾತ್ರೇಶ್, ಹೀಗೆ ನಮ್ಮ ಕುಟುಂಬ ಸದಸ್ಯರು ಮಾತ್ರ ಸೇರಿ ಫಂಕ್ಷನ್ ಮಾಡ್ತಾ ಇರೋದು. ಬೇರೆ ಇನ್ಯಾವ ಟ್ರಸ್ಟಿನೋ ಬೇರೆ ಇನ್ಯಾರು ಇದಾಗಿಲ್ಲ. ನಮ್ಮ ಕುಟುಂಬದವ್ರು ಮಾತ್ರ ಸೇರ್ಕೊಂಡು ವರ್ಷ ಮಾಡ್ಕೊಂಡು ಮಹಾಕಾಳಿ ಮಹಾದುರ್ಗಿ ಸರಸ್ವತಿಯಾದ ಶ್ರೀ ಚಾಮುಂಡೇಶ್ವರಿಯವರ ಪೂಜೆನ ಮಾಡ್ತಿರೋ ಅಷ್ಟು ಫಲ ನಿಮಗೆ ಖಂಡಿತವಾಗ್ಲೂ ಸಿಗುತ್ತೆ. ಆ ತಾಯಿಯನ್ನ ನಾವು ಆರಾಧನೆ ಮಾಡೋದ್ರಿಂದ ಧನಧಾನ್ಯಾದಿಗಳು ಸಮೃದ್ಧಿಯಾಗಿ ತುಂಬುತ್ತೆ. ಆರೋಗ್ಯ ಸಮಸ್ಯೆಗಳಿದ್ರೆ ಅದು ಪರಿಹಾರ ಆಗುತ್ತೆ. ಅಂತಹ ತಾಯಿ ಚಾಮುಂಡೇಶ್ವರಿಯನ್ನ ಪ್ರಾರ್ಥನೆಯನ್ನ ಮಾಡಿಕೊಂಡು ಮಹಾಕಾಳಿ ಮಹಾದುರ್ಗಿ ಸ್ವರೂಪರಾದ ಶ್ರೀ ಚಾಮುಂಡೇಶ್ವರಿಯ ಒಂದು ಅಷ್ಟೋತ್ತರ ಪೂಜೆ ಆಗುತ್ತೆ. ನೀವು ಹೆಣ್ಣು ಮಕ್ಕಳು ಒಂದು ಬೆಳ್ಳಿನಿಂದ ಅಷ್ಟೋತ್ತರ ಪೂಜೆಯನ್ನ ಮಾಡಿ. ಸರ್ವಗಾಯಿನೇ ನಮಃ, ಗಾಭ್ಯಾಯೇ ನಮಃ, ವರಹಾಯೇ ನಮಃ, ಕಮಲಪ್ರಿಯಾಯೇ ನಮಃ, ಸರಸ್ವತಿಯೇ ನಮಃ, ಕಮಲಾಯೇ ನಮಃ, ಮಾಯ್ಯಾಯೇ ನಮಃ, ಅಪರೂಪಾಯೇ ನಮಃ, ಅಚಿಂತ್ಯಾಯೇ ನಮಃ, ಶಿವಾಯೇ ನಮಃ, ಚಂಡಿಗಾಯೇ ನಮಃ, ಕುಂಡಲೇ ನಮಃ, ವೈಷ್ಣವ್ಯೇ ನಮಃ, ವರಹಾಯೇ ನಮಃ. ಬಾಯಿಂದ ಬಿದ್ದ ಬೀಜದಿಂದ ಆದವಂತೆ. ನೀವು ಕಾಯಿ ಬಾಳೆಹಣ್ಣು ಎಷ್ಟೇ ಚೆನ್ನಾಗಿ ಉಗಿದ್ರೂ ಸಹ ಅದು ಯಾವತ್ತೂ ನಿಮಗೆ ಬಾಳೆಗಿಡ ಆಗಲ್ಲ, ತೆಂಗಿನ ಮರ ಆಗಲ್ಲ. ಅಂದ್ರೆ ಯಾವುದು ಶ್ರೇಷ್ಠವೋ ಅದು ಭಗವಂತಕೊಂಡು ಹೋಗುವಂಥದ್ದು. ಹಾಗೆ ಈ ತಾಯಿಗೆ ಇವತ್ತು ವಿಶೇಷವಾಗಿ ನಾವು ಕಾಯಿ ಬಾಳೆಹಣ್ಣನ್ನ ನೈವೇದ್ಯ ಮಾಡ್ತಾ ಇದ್ದೀವಿ. ಸಪಾದ ಪಕ್ಷ ಫಲ ಅಂದ್ರೆ ನಾವು ಯಾವುದನ್ನ ತಾಯಿಗೆ ಕೊಟ್ಟು ಎಲ್ಲ ಪೂಜೆ ಮಾಡ್ತಾರಲ್ಲ ಹಾಕೊಳ್ಳಿ. ಅದ್ರ ಮಧ್ಯ ಬಂಗಾರ ಹತ್ರ ಅಕ್ಕ ಸ್ವಲ್ಪ ಸೈಡ್ ಕೊಡೋದು, ಸ್ವಲ್ಪ ಸೈಡ್ ಕೊಡಿ.